ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ತೆರಿಗೆ ನಮ್ಮ ಹಕ್ಕು ದೊಡ್ಡ ಹೋರಾಟ ಮಾಡ್ತಾ ಅದರ ಬೆನ್ನಲ್ಲಿ ಈಗಾಗಲೇ ಕೇರಳದಲ್ಲಿ ಆನೆ ತುಳಿತ ಆದವರಿಗೆ ಹಣವನ್ನು ನೀಡಿರೋದು ಈಗಾಗಲೇ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬಂದು ನೇರವಾಗಿ ಮಾತಾಡಿಸ್ತೀನಿ. ಸರ್, ಈಗ ಕಾಂಗ್ರೆಸ್ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೋರಾಟ ಮಾಡಿತು, ಆದರೆ ಕೇರಳದಲ್ಲಿ ಆಗಿರುವಂಥದ್ದು ಆನೆ ದುರಂತಕ್ಕೆ ಇಲ್ಲಿಂದ 15 ಲಕ್ಷ ಹಣವನ್ನು ಕೊಟ್ಟಿದೆ. ಇದು ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೋಸ್ಕರವಾಗಿ ಕಳೆದ 5-6 ತಿಂಗಳಿಂದ ಸರ್ಕಾರದಲ್ಲಿ ಯಾವುದೋ 5 ಗ್ಯಾರಂಟಿಗಳ ಹೆಸರಿನಲ್ಲಿ ಸರ್ಕಾರದ ಹಣವನ್ನು ದುಂದುವೆಚ್ಚೆಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಸರ್ಕಾರ ನಡೆಸಲಿಕ್ಕಾಗದೆ ಇವತ್ತು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಒಂದು ಸ್ಲೋಗನ್ ಇಟ್ಕೊಂಡು ದೆಹಲಿಯವರೆಗೂ ಹೋಗಿ ಬಂದಿದ್ದು ಗಮನಿಸಿದ್ದೆ ನಾನು. ಇವತ್ತು ನಮ್ಮ ರಾಜ್ಯದ ಜನತೆ ಕಟ್ಟತಕ್ಕಂಥ ತೆರಿಗೆ ಹಣದಲ್ಲಿ ಅವರ ಪಕ್ಷದ ದೆಹಲಿ ನಾಯಕರು ಇವರಿಗೆ ಸೂಚನೆ ಕೊಟ್ಟರು ಅಂತ ಹೇಳಿ 15 ಲಕ್ಷ ರೂಪಾಯಿಗಳ ನಮ್ಮ ನಾಡಿನ ಜನತೆಯ ಬೆವರು ಸುರಿಸಿದ ತೆರಿಗೆ ಹಣವನ್ನು ಸ್ವೇಚ್ಛಾಚಾರವಾಗಿ ಪರಿಹಾರ ಅಂತ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಇದು ನಾನು ಮಾನವೀಯತೆ ದೃಷ್ಟಿಯಿಂದ ಕೊಡೋದು ಬೇರೆ, ಆದರೆ ಇಲ್ಲಿ ಅವರ ಪಕ್ಷದ ನಾಯಕರನ್ನು ಓಲೈಸ್ಕೊಳ್ಳಿಕ್ಕೆ ಈ ರೀತಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಖಂಡನೀಯ. ನಮ್ಮ ರಾಜ್ಯದಲ್ಲಿ ನಮ್ಮ ರೈತರು ಕಳೆದ 4-5 ತಿಂಗಳಿಂದ ಯಾವೊಂದು ಬರಗಾಲಕ್ಕೆ ಒಳಗಾಗಿ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. 2,000 ರೂಪಾಯಿ ಕೊಡ್ತಾರೆ ನಮ್ಮ ರೈತರಿಗೆ ಪರಿಹಾರ, 2,000 ರೂಪಾಯಿ. ಆ 2,000ದಲ್ಲೂ 25% ರಾಜ್ಯ ಸರ್ಕಾರದ್ದು, 75% ಕೇಂದ್ರ ಸರ್ಕಾರದ್ದು. ಇಲ್ಲಿ ನಮ್ಮ ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾಗ ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕಾಡು ಪ್ರಾಣಿಗಳ ದಾಳಿಗೆ ಒಳಗಾದಂಥವ್ರಿಗೆ 25,000, 50,000, 5 ಲಕ್ಷ ಕೊಡ್ತೀರಿ. ಅಲ್ಲಿ 15 ಲಕ್ಷ ವಿಶೇಷ ಅನುದಾನ